ನಮಸ್ಕಾರ ಎಲ್ಲರಿಗೂ. ನೆಲನೆಲ್ಲಿ ಕಷಾಯ ಯಾರು ಕುಡಿದಿದ್ದೀರಿ ನೋಡಿ. ನಾನೀಗ ತೆಗೆದದ್ದು. ಇದನ್ನು ಸ್ವಲ್ಪ ಜಜ್ಜಬೇಕು, ಇಲ್ಲದಿದ್ದರೆ ಅದಕ್ಕೆ ಜಾಸ್ತಿ ಬೆಂಕಿ ಬೇಕಾಗ್ತದೆ. ನಾನು ಸೌದೆ ಒಲೆಯಲ್ಲಿ ಮಾಡೋದು, ಅದಕ್ಕೆ ಸ್ವಲ್ಪ ಸ್ವಲ್ಪ ಜಜ್ಜಿ ಹಾಕಿದ್ದೇನೆ, ಬೇರು ಸಮೇತ ನೋಡಿ. ಗ್ಯಾಸಲ್ಲಿ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಜಜ್ಜಬೇಕು, ಇಲ್ಲದಿದ್ದರೆ ಅದು ಬೇಯಬೇಕಲ್ಲ. 3 ಲೀಟರ್ನಷ್ಟು ನೀರಿಟ್ಟಿದ್ದೇನೆ. ಇದರಲ್ಲಿ ಕಟ್ಟಿಗೆ ಒಲೆಯಲ್ಲಿ ಬೆಂಕಿ ಮಾಡ್ತಿದ್ದೇನೆ. 3 ಲೀಟರ್ ನೀರು 1 ಲೀಟರ್ ಆಗುವಷ್ಟು ಹೊತ್ತು ಬೇಯಿಸ್ತೇನೆ. ಬೇಯ್ತಾ ಇದೆ. ಇದು ಪಿತ್ತ ಸಮಸ್ಯೆಯಲ್ಲಿದ್ದವರಿಗೆ ಬಹಳ ಒಳ್ಳೆಯದು. ಇದು ಕಷಾಯ ಇದರದ್ದು ತುಂಬ ಒಳ್ಳೆಯದು. ಬಿಸಿ 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 ಉಂಟು, ಬಿಸಿ ಬಿಸಿ. 1 ಗಂಟೆ ಆಗ್ತಾ ಬಂತು. ನಾನು ಬೇಯಲಿಕ್ಕೆ ಇಟ್ಟು ಇದನ್ನು ಈಗ ಒಂದು ಸಲ ನೋಡಿದೆ ನಾನು, ಇನ್ನು ನೀರು ಜಾಸ್ತಿ ಇತ್ತು. ಇವಾಗ ಆಯಿತು. ಇದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕೋದು ಜೀರಿಗೆಯನ್ನು, ಸ್ವಲ್ಪ ಸಾಕಾಗ್ತದೆ, ಬೇರೇನು ಹಾಕಲಿಕ್ಕಿಲ್ಲ. ರುಚಿಗೆ ಬೇಕಾದರೆ ಬೆಲ್ಲ ಹಾಕ್ಬೋದು. ಎಲ್ಲದಕ್ಕೆ ಉಪ್ಪು ಹಾಕೋದಾದರೆ ಇದಕ್ಕೆ ಕೂಡ ಉಪ್ಪು. ಜೀರಿಗೆ ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೇನೆ. ಅದು ನನಗೆ ಮರ್ತೋಯ್ತು, ಅದಕ್ಕೆ ಇವಾಗ ಹಾಕ್ತಾ ಇದ್ದೇನೆ ಜೀರಿಗೆ. ಉಪ್ಪಲ್ಲ, ಬೆಲ್ಲ ಹಾಕಿದರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ನೋಡಿ. ಕಲರ್ ಹೇಗೆ ಬಂದಿದೆ ನೋಡಿ. 1 ಲೀಟರ್ನಷ್ಟು ಆಯಿತು. ಕಲರ್ ಈ ಥರ ಬಂದಿದೆ. ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಆಗ್ತದೆ ಅಂತ ಮಾತ್ರ, ಇಲ್ಲದಿದ್ದರೆ ಏನಾಗೋದಿಲ್ಲ. ಅಷ್ಟು ಸ್ವಲ್ಪ ಎಗರು ಬರ್ತದೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಾಗಲ್ಲ. ಒಳ್ಳೆಯ ಪರಿಮಳ ಬರ್ತದೆ, ಇದು ಜೀರಿಗೆ ಪರಿಮಳ. ನಾನು ಇದಕ್ಕೆ ಬೆಲ್ಲ ಹಾಕಲಿಲ್ಲ. ಕಲರೆಲ್ಲ ಬಿಟ್ಟಿದೆ ನೋಡಿ. ಹಾಗೆ ಈಗ ಒಲೆಯಲ್ಲಿ ಬೆಂಕಿ ಉರಿತಾ ಇದೆಲ್ಲ ನೋಡಿ. ಸಾಂಬಾರಿಗೆ ನವಿಲುಕೋಸು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಒಟ್ಟಿಗೆ ಆಗ್ತದಲ್ಲ, ಅಡಿಗೆ ಎಲ್ಲ ಒಟ್ಟಿಗೆ ಅದರಲ್ಲೇ ಆಗ್ತದೆ. ಒಂದು ಸಲ ಬೆಂಕಿ ಮಾಡಿದರೆ ಆಯಿತು ನೋಡಿ. ಸಾಂಬಾರು ಆಯಿತು. ಇದೊಂದು ಅರ್ಧ ಗಂಟೆ ಇತ್ತು ಒಲೆಯಲ್ಲಿ. ಇದು ಸಾಂಬಾರು ಅರ್ಧ ಗಂಟೆಯಲ್ಲಿ ಆಯಿತು. ಹಾಗೆ ನಾನಿಲ್ಲಿ ತಲೆಗೆ ಸ್ವಲ್ಪ ಮದರಂಗಿ ಹಾಕುವ ಅಂತ ಸ್ವಲ್ಪ ಪುಡಿ ಮಾಡ್ತಾ ಇದ್ದೇನೆ. ಇದು ನಾನು ಒಣಗಿಸಿಟ್ಟದ್ದು, ಮೆಹಂದಿ ಸೊಪ್ಪನ್ನು ಒಣಗಿಸಿಟ್ಟದ್ದು. ಇದನ್ನು ಸ್ವಲ್ಪ ಪುಡಿ ಮಾಡ್ತೇನೆ, ಆಮೇಲೆ ಏನು ಹಾಕ್ತೇನೆ ನೋಡಿ. ಪುಡಿ ಇಷ್ಟು ಸಾಕು, ತಂಪಾಗುತ್ತೆ ತಲೆಗೆ ಹಾಕಿದರೆ. ಇದನ್ನು ಹಿಂದಿನ ರಾತ್ರಿ ದೇವರಿಗೆ ಇಟ್ಟಂಥ ಹೂವು ಇರ್ತದಲ್ಲ, ಅದನ್ನು ಈಗ ಹಾಕ್ತಾಯಿದ್ದೆ ನೋಡಿ. ಇದೆಲ್ಲ ವೇಸ್ಟ್ ಅಲ್ವಾ, ಇದು ಬಿಸಾಡುವಂಥದ್ದು. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ 1-2 ಸೊಪ್ಪು, ಇದು ತುಳಸಿ ಸೊಪ್ಪು ಹಾಕ್ತಾಯಿದ್ದೀನಿ, ಕಪ್ಪು ತುಳಸಿ. ಅಷ್ಟು ಬಿಟ್ಟರೆ ಮತ್ತು ಸ್ವಲ್ಪ ನೀರು, ಮತ್ತು ಬೇರೇನು ಹಾಕಲಿಲ್ಲ. ಈಗ ಇದನ್ನು ರುಬ್ಬುವ. ರೆಡಿ ಆಯಿತು ನೋಡಿ. ಕಲರ್ ಬಂದಿದೆ. ಕಲರ್ ಇದು ದಾಸವಾಳ ಹೂವಿನದ್ದು ಕಲರ್. ಈಗ ಅಷ್ಟು ಕಲರ್ ಗೊತ್ತಾಗೋದಿಲ್ಲ. ಇದೆ ನೋಡಿ, ಇಷ್ಟೇ ಕೆಂಪು ಕೆಂಪಿದೆ ಅಷ್ಟೇ. ತಂಪಾಗ್ತದೆ ಇದು ಹೂವಿನದ್ದು. ಇದು ಮಾಡಿ ಹಾಕಿದರೆ ಎಲೆ ಕೂಡ ಹಾಕ್ಬೋದು. ದಾಸವಾಳ ಎಲೆ ಇದ್ದರೆ ಅದು ಕೂಡ ಹಾಕ್ಬೋದು. ಸಿಗ್ತದಲ್ಲ, ಎಷ್ಟು ಬೇಕಾದರೂ ಸಿಗ್ತದೆ ದಾಸವಾಳ ಎಲೆ. ಇದು ಹೂವನ್ನು ಕೂಡ ಬಿಸಾಡೋದಕ್ಕೆ ನಾವು ತಲೆಗೆ ಹಾಕ್ಬೋದು. ನಾನು ಯಾವಾಗಲೂ ಹಾಕಲ್ಲ ನೋಡಿ. ರೆಡಿ ಆಯಿತು, ಈ ಥರ ಆಯಿತು. ಅರ್ಧ ಗಂಟೆ ಬಿಟ್ಟ ನಂತರ ಈಗ ಕಲರ್ ಬರ್ತದೆ. ಇದು ನೋಡಿ, ಸೈಡಲ್ಲಿ ಕೆಂಪು ಕೆಂಪು ಕಾಣಿಸ್ತಾ ಉಂಟು ನೋಡಿ.
ಮೆಹಂದಿ ಕಲರ್ ಅದು ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆ, ಈ ಒಂದು ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.